ಗೌರವಾನ್ವಿತ ರಾಜ್ಯಪಾಲರ ಕೈಯಲ್ಲಿ ಪುಸ್ತಕ, ಬಾಯಲ್ಲಿ ಮಾತು, ಅಭಿವೃದ್ಧಿ ಶೂನ್ಯ ವಿಚಾರವನ್ನ ರಾಜ್ಯದ ಜನತೆಗೆ ಗವರ್ನರ್ ಅವರು ತಿಳಿಸಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿ ವಿಕಾಸ ಅನ್ನೋ ಮಾತನ್ನ ಗವರ್ನರ್ ಕೈಯಲ್ಲಿ ಹೇಳಿಸಿದ್ದಾರೆ. ಕಳೆದ 2 ವರ್ಷದಲ್ಲಿ ಏನು ವಿಕಾಸ ಆಗಿದೆ? ಕಾಂಗ್ರೆಸ್ ಅವರ ಜೇಬ್ ತುಂಬಿದೆ ಅಷ್ಟೇ. ಕಾಂಗ್ರೆಸ್ ಅವರ ಮನೆಗಳ ವಿಕಾಸ ಆಗಿದೆ, ಕಾಂಗ್ರೆಸ್ MLAಗಳ ವಿಕಾಸ ಆಗಿದೆ ಹೊರತು ರಾಜ್ಯದ ಜನರ ವಿಕಾಸ ಅಧೋಗತಿಗೆ ಹೊರಟೋಗಿದೆ. ರಾಜಭವನ ಮತ್ತು ರಾಜ್ಯಪಾಲರಿಗೆ ಅಗೌರವ ಉಂಟು ಮಾಡಿ ಪದೇ ಪದೇ ಅವರನ್ನ ಹೀಯಾಳಿಸುವಂತ ಮಾತುಗಳಾಡಿ ಅವರಿಗೆ ಇದ್ದಂಥ ಅಧಿಕಾರಗಳನ್ನು ಕಿತ್ತುಕೊಂಡು ಇವತ್ತು ಅವ್ರ ಕೈಲೇ ಈ ರಾಜ್ಯ ಸಮೃದ್ಧವಾಗಿದೆ, ಆನಂದವಾಗಿದೆ, ಸಂತೋಷವಾಗಿದೆ. ದೇಶದಲ್ಲೇ ನಾವೇ ನಂಬರ್ 1 ಅನ್ನೋ ರೀತಿ ಇವತ್ತು ಗೌರವಾನ್ವಿತ ರಾಜ್ಯಪಾಲರ ಬಾಯಲ್ಲಿ ಸುಳ್ಳುಗಳ ಸರಮಾಲೆಯನ್ನು ಎಳೆಸಿದ್ದಾರೆ. ಒಂದೊಂದೇ ನೀವು ನೋಡೋದಾದರೆ ಆರೋಗ್ಯ ಕ್ಷೇತ್ರದಲ್ಲಿ ಕೈಗೆಟುಕುವ ದರದಲ್ಲಿ ಆರೋಗ್ಯ ಅಂತೆ. ಕೈಗೆಲ್ಲೆಟುಕ್ತೈತೆ? ಈಗಾಗಲೇ ಎಲ್ಲ ಆಸ್ಪತ್ರೆಗಳಲ್ಲಿ ವಿಸಿಟಿಂಗ್ ಚಾರ್ಜೇ ಜಾಸ್ತಿ ಮಾಡಿಬಿಟ್ಟಿದ್ದೀರಾ, ಒಳಕ್ಕೆ ಎಂಟ್ರಿಗೆ ಜಾಸ್ತಿ ಮಾಡಿಬಿಟ್ಟಿದ್ದೀರಾ. ಮಗುವಿನ ಜನನ ಜಾಸ್ತಿ ಮಾಡುವಂಥದ್ದಕ್ಕೆ ಪ್ರೋತ್ಸಾಹ ಅಂತೆ. ಇಲ್ಲಿ ಮಗುವಿನ ಮರಣ ಆಗ್ತಾ ಇದೆ, ಬಾಣಂತಿಯರ ಮರಣ ಆಗ್ತಾ ಇದೆ, ಮರಣ ಮೃದಂಗ ನಡೀತಾ ಇದೆ ಕರ್ನಾಟಕದಲ್ಲಿ. ಇಲ್ಲಿ ಗವರ್ನರ್ ಕೈಲಿ ಬಾಣಂತಿಯರಿಗೆ ಹೆಚ್ಚಿನ ಸೌಕರ್ಯ ಅಂತೆ, ಅವರ ಆರೋಗ್ಯವನ್ನು ಕಾಪಾಡೋಕೆ ಕಟಿಬದ್ಧ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. SC/ST ಅಭಿವೃದ್ಧಿಗೆ ನಾವು ಬಹಳ ಆದ್ಯತೆಯನ್ನು ಕೊಟ್ಟಿದ್ದೀರಿ, ಅಭಿವೃದ್ಧಿಯೇ ನಮ್ಮ ಮೂಲ ಮಂತ್ರ ಅಂತ ಹೇಳಿದ್ದಾರೆ. ಇಲ್ಲಿ SC/ST 187 ಕೋಟಿ ಲೂಟಿ ಹೊಡೆದ ಮೇಲೆ ಇವರಿಗೆ ಯಾವ ನೈತಿಕತೆ ಇದೆ ಹೇಳಕ್ಕೆ? SC/ST ಹಣವನ್ನ ದುರುಪಯೋಗ ಮಾಡ್ಕೊಂಡು SC/ST ಕಾಲೋನಿಗಳಿಗೆ ಹಂಚಬೇಕಾಗಿದ್ದ ಅಭಿವೃದ್ಧಿ ಹಣವನ್ನ ನೀವು ಮನೆ ಲೂಟಿ ಹೊಡೆದಿದ್ದೀರಲ್ಲ, ಇದನ್ನ ರಾಜ್ಯಪಾಲರ ಕೈಲಿ ಯಾಕೆ ಹೇಳಿಸಿದ್ದೀರಾ? ಬೆಂಗಳೂರಿಗೆ ಹೊಸ ರಸ್ತೆಗಳು ಬರ್ತಾ ಇದೆಯಂತೆ, ಅದಕ್ಕೆ ಸಾವಿರಾರು ಕೋಟಿ. ಇರೋ ರಸ್ತೆಗಳೆಲ್ಲ ಹಳ್ಳ ಬಿದ್ದು ಜನ ಸಾಯ್ತಾ ಇದ್ದಾರೆ, ಕಸದ ರಾಶಿ ಬಿದ್ದಿದೆ. ಯಾವ ಮುಖ ಇಟ್ಕೊಂಡು ಹೊಸ ರಸ್ತೆಗಳನ್ನು ಘೋಷಣೆ ಮಾಡ್ತಾ ಇದ್ದೀರಾ? ಕಂದಾಯ ಇಲಾಖೆಯಲ್ಲಿ ಈ ಖಾತೆಯ ಸುವರ್ಣ ಪರ್ವ ಅಂತೆ. ಎಲ್ಲ ಪಾರ್ಕ್ಗಳಲ್ಲೂ ಬೋರ್ಡ್ ಹಾಕಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿ 12,000 ಕೊಡಿ ನಿಮ್ಮ ಈ ಖಾತೆ ನಿಮ್ಮ ಮನೆ ಬಾಗಿಲಿಗೆ ಅಂತದೆ. ಇದ ನಿಮ್ಮ ಸಾಧನೆ? ನೀರಾವರಿ ಯೋಜನೆಗೆ 2 ವರ್ಷದಲ್ಲಿ ಒಂದೇ ಒಂದು ರೂಪಾಯಿನೂ ಹಣ ಕೊಟ್ಟಿಲ್ಲ. ಅದಕ್ಕೆ ನಮ್ಮ ಆದ್ಯತೆ ಈ ಬಾರಿ ನೀರಾವರಿಗೆ ಹೆಚ್ಚು ಆದ್ಯತೆ ಅಂತೆ. 19 ತಿಂಗಳಲ್ಲಿ ಯಾವ ಯೋಜನೆ ಪ್ರಾರಂಭ ಮಾಡಿದ್ದೀರಾ? ಎಲ್ಲಿ ಡ್ಯಾಮ್ ಕಟ್ಟಿದ್ದೀರಾ? ಯೋಜನೆಗಳನ್ನ ಜಾರಿಗೆ ತಂದಿದ್ದೀರಾ? ಯಾವುದಕ್ಕೆ ಗುದ್ದಲಿ ಪೂಜೆ ಮಾಡಿದ್ದೀರಾ? ಹೇಳ್ಬೇಕಲ್ಲ. ಆದ್ಯತೆ ಅನ್ನೋ ಪ್ರಶ್ನೆಯನ್ನ ಹೇಳಿದ್ದಾರೆ. ಇನ್ನೂ ಬಹಳ ಅಪಹಾಸ್ಯ ಅಂತ ಹೇಳಿದ್ರೆ, ರಾಜ್ಯದ 19 ತಿಂಗಳಲ್ಲಿ ರಾಜ್ಯದ ಕಾನೂನು ಸುವ್ಯವಸ್ಥೆ ಯಾವುದೇ ಗಂಭೀರ ಘಟನೆಗಳು ನಡೆದಿಲ್ಲ ಅಂತೆ. ಯಾಕೆ? ಅತ್ಯಾಚಾರಗಳು ನಡೆದಿರೋದು ಗಂಭೀರ ಅಲ್ವೇ ನಿಮ್ಗೇನು? ಬ್ಯಾಂಕ್ಗಳ ದರೋಡೆ ಆಗಿದೆಯಲ್ಲ ಆಗಲೇ. ಇನ್ನ ಬೀದರಲ್ಲಿ ಅಪರಾಧಿನೇ ಬಂಧಿಸಿಲ್ಲ ನೀವು, ಹಾಡಾಗಲೇ ದರೋಡೆ. ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ ಮೇಲೇನೆ ಹಲ್ಲೆ. ಯಾವುದೇ ಗಂಭೀರ ಪ್ರಕರಣ ಇಲ್ಲ. ಅದ ನಾಚಿಕೆ ಆಗ್ಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ. ಗಂಭೀರ ಅಂದ್ರೆ ಏನು ಅನ್ನೋದೇ ಇವರ ರಾಜ್ಯದಲ್ಲಿ ಲಾಂಗು ಮಚ್ಚು ಇವೆಲ್ಲ ಇಟ್ಕೊಂಡು ಓಡಾಡ್ತಾ ಇರೋದು ಮಾಧ್ಯಮದಲ್ಲಿ ದಿನನಿತ್ಯ ಬರ್ತಾ ಇದ್ರು ಕೂಡ ಯಾವುದೇ ಗಂಭೀರ ಪ್ರಕರಣಗಳು ಇಲ್ಲ ಅಂತ ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿ, ಸಾಯ್ತಾ ಇದ್ದಾರೆ ಜನ, ಅದು ಗಂಭೀರ ಪ್ರಕರಣ ಆಗಲೇ ಇಲ್ಲ. ಮತ್ತೆ ಪಾರದರ್ಶಕ ಆಡಳಿತ. ಪಾರದರ್ಶಕ ಅಂದ್ರೇನು? ಲೂಟಿ ಆಡಳಿತನ? ಕಾಂಗ್ರೆಸ್ಸಿನ ಪಾರದರ್ಶಕ ಅಂದ್ರೆ ಲೂಟಿ ಮಾಡೋದೇ ಪಾರದರ್ಶಕನ ಇವರಾದ್ರು? ಪಾರದರ್ಶಕ ಆಡಳಿತ. 19 ತಿಂಗಳಲ್ಲಿ ಎಷ್ಟು ಸಾವಿರ ಕೋಟಿ ಲೂಟಿ ಮಾಡಿದ್ದೀರಾ ಅನ್ನೋದು
ಜನಗಳಿಗೆ ತಿಳಿಸ್ಬೇಕಾಗ್ತೈತೆ. ಮತ್ತು ಹಾಲಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಅಂತಾರೆ. ಕಳೆದ 10 ತಿಂಗಳಿಂದ ಹಾಲಿನ ಪ್ರೋತ್ಸಾಹ ಧನನೇ ಬಿಡುಗಡೆ ಮಾಡಿಲ್ಲ ಈ ಕಾಂಗ್ರೆಸ್ಸಿನ ಕದೀಮರು. ಇವತ್ತು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮತ್ತು ಕನ್ನಡದ ಆದ್ಯತೆ, ಕನ್ನಡಕ್ಕೆ ವಿಶೇಷ ಆದ್ಯತೆ, ಕನ್ನಡ ಅಭಿವೃದ್ಧಿಗೆ ಹಣನೇ ಕಟ್ ಮಾಡಾಕಿದ್ದಾರೆ. ಹಣ ಕಟ್ಟು ಕನ್ನಡ ಅಭಿವೃದ್ಧಿಗೆ ಇವರ ಕಳೆದ ಬಡ್ಜೆಟ್ಟಲ್ಲಿ ಹಣ ಸುಮಾರು 30% ಹಣನೇ ಕಟ್ ಮಾಡಿದ್ದಾರೆ. ಅಲೋಕೇಶನ್ನೇ ಇಲ್ಲ. ಯಾರು ಕನ್ನಡದ ಕಲಾವಿದರು ಅವ್ರಿಗೆ ಮಾಸಾಂಶನ ಕೊಡಬೇಕಾಯಿತು, ಅದ್ರ ಅರ್ಜಿನೇ ಕರೆದಿಲ್ಲ ಇವರು. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ನಿಗಮಗಳಿಗೆ ಯಾರು ಸಾಲ ಕೊಡಬೇಕಾಯಿತು, ಬಡವರಿಗೆ ಲೋನ್ ಕೊಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಗವರ್ನರ್ ಕೈಲಿ ಸುಳ್ಳುಗಳನ್ನು ಹೇಳೋ ಮುಖಾಂತರ ಈ ಸರ್ಕಾರ ಏನೋ ಸಾಧನೆ ಮಾಡಿದೆ ಅಂತ. ಸಾಧನೆ ಶೂನ್ಯ, ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಶೂನ್ಯ, ದಲಿತರ ಅಭಿವೃದ್ಧಿ ಶೂನ್ಯ, ಆಸ್ಪತ್ರೆಗಳ ಅಭಿವೃದ್ಧಿ ಶೂನ್ಯ. ಒಟ್ಟಾರೆ ಹೇಳೋದಾದರೆ ಈ ಸರ್ಕಾರನೇ ಶೂನ್ಯದಲ್ಲಿ ನಡೀತಾ ಇರುವಂಥ ಸರ್ಕಾರ. ಇಂಥ ಕೆಟ್ಟ ಸರ್ಕಾರನ ಕಳೆದ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಯಾರು ನೋಡಿರೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಳಪೆ ಸಾಧನೆಯನ್ನು ಮಾಡಿ ಗವರ್ನರ್ ಕೈಲಿ ನಾವೇನೋ ದೊಡ್ಡ ಚಾಂಪಿಯನ್ ಅಂತ ಹೇಳ್ಕೊಂಡಿದ್ದಾರೆ. ನಿಜಕ್ಕೂ ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.